ಮುಂಗಾರು ಹಂಗಾಮಿನ ಬಿತ್ತನೆ ಮಾಡಿದ ರೈತರ ನಿದ್ರೆ ಹಾಳು ಮಾಡಿದ ಮಳೆರಾಯ. ಉದ್ದು, ಹೆಸರು ಹಾಗೂ ಸೋಯಾ ಬಿತ್ತನೆ ಮಾಡಿ ಅನ್ನದಾತರು ಮಳೆ ಬಾರದ ಹಿನ್ನೆಲೆ ಆಕಾಶದತ್ತ ಮುಖ ಮಾಡಿದ್ದಾರೆ. ಬೀದರ್ ರೈತರಿಗೆ ಕೈಕೊಟ್ಟ ಮಳೆರಾಯ. ಮಳೆಗಾಗಿ ದೇವರ ಮೊರೆ ಹೋದ ಜನ. ಗಡಿ ಜಿಲ್ಲೆ ಬೀದರ್ನ ಜನ ಮಳೆಗಿಲ್ಲದೆ ಕಂಗಾಲಾಗಿದ್ದಾರೆ. 2 ವಾರದ ಹಿಂದೆ ಮಳೆ ನಂಬಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ದು, ಹೆಸರು, ಸೋಯಾ, ಜೋಳ, ತೊಗರಿ ಬಿತ್ತನೆ ಮಾಡಿದ್ದ ರೈತರು ಬೀಜಗಳು ಭೂಮಿಯಲ್ಲೇ ಸುಟ್ಟು ಹೋಗುವ ಆತಂಕದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಅನ್ನದಾತರು ದೇವರ ಮೊರೆ ಹೋಗಿದ್ದಾರೆ. ಬಾವಾಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸೋಮಾಯ ಚ ಪೂರ್ಣಂ ದಿಗಂತರಂ ಪ್ರಣಮಾಗಂಧಕೃಪ್ಯ ಪರಮೇಶ್ವರ ಶ್ರೀ ಬಾವಾಗಿ ಭದ್ರೇಶ್ವರ ಸ್ವಾಮಿಯೇ. ಇನ್ನು ಮನೆತನ ಅಮಾವಾಸ್ಯೆಯಂದು ಗುರು ಭದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತ ರೈತರಿಗೋಸ್ಕರ ಹಾಗೂ ನಾಡಿನಗೋಸ್ಕರ ಮಳೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಮತ್ತು ರೈತನ ಬಾಳು ಒಂದು ಬಂಗಾರ ಆಗಲಿ ಅಂತ ಹೇಳಿ ನಾನು ಭದ್ರೇಶ್ವರನ ನಂಬಿಕೆ ಇಟ್ಕೊಂಡು ಗ್ರಾಮದ ರೈತರು ಕೂಡ ಭದ್ರೇಶ್ವರನಿಗೆ ಜಲಾಭಿಷೇಕ, ಕುಂಭಾಭಿಷೇಕ, ಮಹಾರುದ್ರಾಭಿಷೇಕವನ್ನು ಸಲ್ಲಿಸಿದ್ದಾರೆ. ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರು ಸಾಲ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದ್ರು. ಆದರೆ ವರುಣದೇವ ಅನ್ನದಾತರಿಗೆ ಕೈಕೊಟ್ಟಿದ್ದು ಮಳೆ ಬರುವಿಕೆಗಾಗಿ ಆಕಾಶದತ್ತ ನೋಡುವಂತಾಗಿದೆ. ಬೆಳೆಗಳನ್ನು ಬಿತ್ತಿದೆವು ಸರ್, ಸಾಲ ಸೂಲ ಮಾಡಿ ತಂದು ಬೆಳೆ ಬೀಜ ಗೊಬ್ಬರ ಎಲ್ಲ ತಂದು ಹಾಕಿದೆವು. 15 ದಿವಸ ನಾವು ಬಿತ್ತಿ ಮಳೆ ಇಲ್ಲ, ಮ್ಯಾಲಿನ ಏನಿಲ್ಲ, ಪೂರಾ ಬೆಳೆಗಳೆಲ್ಲ ಬಾಳ್ತಾವ. ಕಂಟಿನ್ಯೂ ಏನಿದೆ ಪೂರಾ ಬರಗಾಲ ಬಿದ್ದಪ್ಲೇನದ ಸರ್, ಏನಿಲ್ಲ ಲೆಕ್ಕ ಇಲ್ಲ. ಸಾಲ ಸೋಲ ಮಾಡ್ತಂದು ಹಾಕಿದೆವು. ಎಕರೆಗೆ 15,000 ರೂಪಾಯಿ ಖರ್ಚ ಉಂಟು ಸರ್ ಬೀಜ ಗೊಬ್ಬರ ತಂದು ಹಾಕ್ಬೇಕಾದ್ರೆ. ಒಟ್ನಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ಅನ್ನದಾತರು ಚಿಂತೆಗೀಡಾಗಿದ್ದಾರೆ. ರೈತರ ಪ್ರಾರ್ಥನೆಗಾದ್ರೂ ಮಳೆರಾಯ ಒಲಿತಾನ, ರೈತರ ಕಷ್ಟಕ್ಕೆ ವರುಣ ಮೆಡಿತಾನ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮುಂಗಾರು ಹಂಗಾಮಿನ ಬಿತ್ತನೆ ಮಾಡಿದ ರೈತರ ನಿದ್ರೆ ಹಾಳು ಮಾಡಿದ ಮಳೆರಾಯ. ಉದ್ದು, ಹೆಸರು ಹಾಗೂ ಸೋಯಾ ಬಿತ್ತನೆ ಮಾಡಿ ಅನ್ನದಾತರು ಮಳೆ ಬಾರದ ಹಿನ್ನೆಲೆ ಆಕಾಶದತ್ತ ಮುಖ ಮಾಡಿದ್ದಾರೆ. ಬೀದರ್ ರೈತರಿಗೆ ಕೈಕೊಟ್ಟ ಮಳೆರಾಯ. ಮಳೆಗಾಗಿ ದೇವರ ಮೊರೆ ಹೋದ ಜನ. ಗಡಿ ಜಿಲ್ಲೆ ಬೀದರ್ನ ಜನ ಮಳೆಗಿಲ್ಲದೆ ಕಂಗಾಲಾಗಿದ್ದಾರೆ. 2 ವಾರದ ಹಿಂದೆ ಮಳೆ ನಂಬಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ದು, ಹೆಸರು, ಸೋಯಾ, ಜೋಳ, ತೊಗರಿ ಬಿತ್ತನೆ ಮಾಡಿದ್ದ ರೈತರು ಬೀಜಗಳು ಭೂಮಿಯಲ್ಲೇ ಸುಟ್ಟು ಹೋಗುವ ಆತಂಕದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಅನ್ನದಾತರು ದೇವರ ಮೊರೆ ಹೋಗಿದ್ದಾರೆ. ಬಾವಾಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸೋಮಾಯ ಚ ಪೂರ್ಣಂ ದಿಗಂತರಂ ಪ್ರಣಮಾಗಂಧಕೃಪ್ಯ ಪರಮೇಶ್ವರ ಶ್ರೀ ಬಾವಾಗಿ ಭದ್ರೇಶ್ವರ ಸ್ವಾಮಿಯೇ. ಇನ್ನು ಮನೆತನ ಅಮಾವಾಸ್ಯೆಯಂದು ಗುರು ಭದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತ ರೈತರಿಗೋಸ್ಕರ ಹಾಗೂ ನಾಡಿನಗೋಸ್ಕರ ಮಳೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಮತ್ತು ರೈತನ ಬಾಳು ಒಂದು ಬಂಗಾರ ಆಗಲಿ ಅಂತ ಹೇಳಿ ನಾನು ಭದ್ರೇಶ್ವರನ ನಂಬಿಕೆ ಇಟ್ಕೊಂಡು ಗ್ರಾಮದ ರೈತರು ಕೂಡ ಭದ್ರೇಶ್ವರನಿಗೆ ಜಲಾಭಿಷೇಕ, ಕುಂಭಾಭಿಷೇಕ, ಮಹಾರುದ್ರಾಭಿಷೇಕವನ್ನು ಸಲ್ಲಿಸಿದ್ದಾರೆ. ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರು ಸಾಲ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದ್ರು. ಆದರೆ ವರುಣದೇವ ಅನ್ನದಾತರಿಗೆ ಕೈಕೊಟ್ಟಿದ್ದು ಮಳೆ ಬರುವಿಕೆಗಾಗಿ ಆಕಾಶದತ್ತ ನೋಡುವಂತಾಗಿದೆ. ಬೆಳೆಗಳನ್ನು ಬಿತ್ತಿದೆವು ಸರ್, ಸಾಲ ಸೂಲ ಮಾಡಿ ತಂದು ಬೆಳೆ ಬೀಜ ಗೊಬ್ಬರ ಎಲ್ಲ ತಂದು ಹಾಕಿದೆವು. 15 ದಿವಸ ನಾವು ಬಿತ್ತಿ ಮಳೆ ಇಲ್ಲ, ಮ್ಯಾಲಿನ ಏನಿಲ್ಲ, ಪೂರಾ ಬೆಳೆಗಳೆಲ್ಲ ಬಾಳ್ತಾವ. ಕಂಟಿನ್ಯೂ ಏನಿದೆ ಪೂರಾ ಬರಗಾಲ ಬಿದ್ದಪ್ಲೇನದ ಸರ್, ಏನಿಲ್ಲ ಲೆಕ್ಕ ಇಲ್ಲ. ಸಾಲ ಸೋಲ ಮಾಡ್ತಂದು ಹಾಕಿದೆವು. ಎಕರೆಗೆ 15,000 ರೂಪಾಯಿ ಖರ್ಚ ಉಂಟು ಸರ್ ಬೀಜ ಗೊಬ್ಬರ ತಂದು ಹಾಕ್ಬೇಕಾದ್ರೆ. ಒಟ್ನಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ಅನ್ನದಾತರು ಚಿಂತೆಗೀಡಾಗಿದ್ದಾರೆ. ರೈತರ ಪ್ರಾರ್ಥನೆಗಾದ್ರೂ ಮಳೆರಾಯ ಒಲಿತಾನ, ರೈತರ ಕಷ್ಟಕ್ಕೆ ವರುಣ ಮೆಡಿತಾನ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮುಂಗಾರು ಹಂಗಾಮಿನ ಬಿತ್ತನೆ ಮಾಡಿದ ರೈತರ ನಿದ್ರೆ ಹಾಳು ಮಾಡಿದ ಮಳೆರಾಯ. ಉದ್ದು, ಹೆಸರು ಹಾಗೂ ಸೋಯಾ ಬಿತ್ತನೆ ಮಾಡಿ ಅನ್ನದಾತರು ಮಳೆ ಬಾರದ ಹಿನ್ನೆಲೆ ಆಕಾಶದತ್ತ ಮುಖ ಮಾಡಿದ್ದಾರೆ. ಬೀದರ್ ರೈತರಿಗೆ ಕೈಕೊಟ್ಟ ಮಳೆರಾಯ. ಮಳೆಗಾಗಿ ದೇವರ ಮೊರೆ ಹೋದ ಜನ. ಗಡಿ ಜಿಲ್ಲೆ ಬೀದರ್ನ ಜನ ಮಳೆಗಿಲ್ಲದೆ ಕಂಗಾಲಾಗಿದ್ದಾರೆ. 2 ವಾರದ ಹಿಂದೆ ಮಳೆ ನಂಬಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ದು, ಹೆಸರು, ಸೋಯಾ, ಜೋಳ, ತೊಗರಿ ಬಿತ್ತನೆ ಮಾಡಿದ್ದ ರೈತರು ಬೀಜಗಳು ಭೂಮಿಯಲ್ಲೇ ಸುಟ್ಟು ಹೋಗುವ ಆತಂಕದಲ್ಲಿದ್ದಾರೆ.
ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಅನ್ನದಾತರು ದೇವರ ಮೊರೆ ಹೋಗಿದ್ದಾರೆ. ಬಾವಾಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಮಃ ಸೋಮಾಯ ಚ ಪೂರ್ಣಂ ದಿಗಂತರಂ ಪ್ರಣಮಾಗಂಧಕೃಪ್ಯ ಪರಮೇಶ್ವರಃ ಶ್ರೀ ಭಾವಭದ್ರೇಶ್ವರ ಸ್ವಾಮಿಯೇ. ಇನ್ನು ಮನೆತನ ಅಮಾವಾಸ್ಯೆಯಂದು ಗುರು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏನು ಒಂದು ಇವತ್ತ ರೈತರಿಗೋಸ್ಕರ ಹಾಗೂ ನಾಡಿನಗೋಸ್ಕರ ಮಳೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಮತ್ತು ರೈತನ ಬಾಳು ಒಂದು ಬಂಗಾರ ಆಗಲಿ ಅಂತ ಹೇಳಿ ನಾನು ಗುರು ಸಿದ್ದೇಶ್ವರನಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಗ್ರಾಮದ ರೈತರು ಕೂಡ ಭದ್ರೇಶ್ವರನಿಗೆ ಜಲಾಭಿಷೇಕ, ಕುಂಭಾಭಿಷೇಕ, ಮಹಾರುದ್ರಾಭಿಷೇಕವನ್ನು ಸಲ್ಲಿಸಿದ್ದಾರೆ. ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರು ಸಾಲ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದ್ರು. ಆದರೆ ವರುಣದೇವ ಅನ್ನದಾತರಿಗೆ ಕೈಕೊಟ್ಟಿದ್ದು ಮಳೆ ಬರುವಿಕೆಗಾಗಿ ಆಕಾಶದತ್ತ ನೋಡುವಂತಾಗಿದೆ. ಬೆಳೆಗಳನ್ನು ಬಿತ್ತಿದೆವು ಸರ್, ಸಾಲ ಸೂಲ ಮಾಡಿ ತಂದು ಬೆಳೆ ಬೀಜ ಗೊಬ್ಬರ ಎಲ್ಲ ತಂದು ಹಾಕಿದೆವು. 15 ದಿವಸ ನಾವು ಬಿತ್ತಿ ಮಳೆ ಇಲ್ಲ, ಮ್ಯಾಲಿಂದ ಏನಿಲ್ಲ. ಪೂರಾ ಬೆಳೆಗಳೆಲ್ಲ ಬಾಳ್ಡತಾವ. ಕಂಟಿನ್ಯೂ ಏನಿದೆ ಪೂರಾ ಬರಗಾಲ ಬಿದ್ದಪ್ಲೇನದ ಸರ್, ಏನಿಲ್ಲ ಲೆಕ್ಕ ಇದು ಇಲ್ಲ. ಸಾಲ ಸೂಲ ಮಾಡ್ತಂದು ಹಾಕಿದೆವು. ಎಕರೆಗೆ 15,000 ರೂಪಾಯಿ ಖರ್ಚ ಉಂಟು ಸರ್ ಬೀಜ ಗೊಬ್ಬರ ತಂದು ಹಾಕ್ಬೇಕಾದ್ರೆ. ಒಟ್ನಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ಅನ್ನದಾತರು ಚಿಂತೆಗೀಡಾಗಿದ್ದಾರೆ. ರೈತರ ಪ್ರಾರ್ಥನೆಗಾದ್ರೂ ಮಳೆರಾಯ ಒಲಿತಾನ, ರೈತರ ಕಷ್ಟಕ್ಕೆ ವರುಣ ಮೆಡಿತಾನ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮುಂಗಾರು ಹಂಗಾಮಿನ ಬಿತ್ತನೆ ಮಾಡಿದ ರೈತರ ನಿದ್ರೆ ಹಾಳು ಮಾಡಿದ ಮಳೆರಾಯ. ಉದ್ದು, ಹೆಸರು ಹಾಗೂ ಸೋಯಾ ಬಿತ್ತನೆ ಮಾಡಿ ಅನ್ನದಾತರು ಮಳೆ ಬಾರದ ಹಿನ್ನೆಲೆ ಆಕಾಶದತ್ತ ಮುಖ ಮಾಡಿದ್ದಾರೆ. ಬೀದರ್ ರೈತರಿಗೆ ಕೈಕೊಟ್ಟ ಮಳೆರಾಯ. ಮಳೆಗಾಗಿ ದೇವರ ಮೊರೆ ಹೋದ ಜನ. ಗಡಿ ಜಿಲ್ಲೆ ಬೀದರ್ನ ಜನ ಮಳೆಗಿಲ್ಲದೆ ಕಂಗಾಲಾಗಿದ್ದಾರೆ. 2 ವಾರದ ಹಿಂದೆ ಮಳೆ ನಂಬಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ದು, ಹೆಸರು, ಸೋಯಾ, ಜೋಳ, ತೊಗರಿ ಬಿತ್ತನೆ ಮಾಡಿದ್ದ ರೈತರು ಬೀಜಗಳು ಭೂಮಿಯಲ್ಲೇ ಸುಟ್ಟು ಹೋಗುವ ಆತಂಕದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಅನ್ನದಾತರು ದೇವರ ಮೊರೆ ಹೋಗಿದ್ದಾರೆ. ಬಾವಾಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಮಃ ಸೋಮಾಯ ಚ ಪೂರ್ಣಂ ದಿಗಂತರಂ ಪ್ರಣಮಾಗಂಧಕೃಪ್ಯ ಪರಮೇಶ್ವರಃ ಶ್ರೀ ಭಾವಭದ್ರೇಶ್ವರ ಸ್ವಾಮಿಯೇ. ಇನ್ನು ಮನೆತನ ಅಮಾವಾಸ್ಯೆಯಂದು ಗುರು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏನು ಒಂದು ಇವತ್ತ ರೈತರಿಗೋಸ್ಕರ ಹಾಗೂ ನಾಡಿನಗೋಸ್ಕರ ಮಳೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಮತ್ತು ರೈತನ ಬಾಳು ಒಂದು ಬಂಗಾರ ಆಗಲಿ ಅಂತ ಹೇಳಿ ನಾನು ಗುರು ಸಿದ್ದೇಶ್ವರನಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಗ್ರಾಮದ ರೈತರು ಕೂಡ ಭದ್ರೇಶ್ವರನಿಗೆ ಜಲಾಭಿಷೇಕ, ಕುಂಭಾಭಿಷೇಕ, ಮಹಾರುದ್ರಾಭಿಷೇಕ